ನಮ್ಮ ಸಿಂದಗಿ ಪುರಸಭೆಗೆ 3 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದ್ದೇನೆ. ಅದರಲ್ಲಿ ಪುರಸಭೆಗೆ 3 ಕೋಟಿ ರೂಪಾಯಿ ಕ್ರಿಯಾಯೋಜನೆ ಅನುಭವವನ್ನು ಪಡೆದುಕೊಂಡು ಟೆಂಡರ್ ಸಹಿತವನ್ನು ಕರೆಯಲಾಗಿತ್ತು. ಅದರಲ್ಲಿ GPPROL ಕಾಲೇಜು ಎದುರುಗಡೆ ಇರುವಂಥ ಬಯಲು ಜಾಗೆಯಲ್ಲಿ ಹಂದಿನೂರು ಸಿದ್ದರಾಮಪ್ಪ ರಂಗಮಂದಿರ ಪೂಜೆಯನ್ನು ನಮ್ಮ ನಿವೃತ್ತ ಪ್ರಾಧ್ಯಾಪಕರಾದ ಪಡಶೆಟ್ಟಿ ಇರ್ಬೋದು, ಪಡಶೆಟ್ಟಿ ಗುರುಗಳಿರ್ಬೋದು, ಅನೇಕ ಗಣ್ಯರನ್ನು ಕರೆದುಕೊಂಡು ಒಂದು ಪೂಜೆಯನ್ನು ನಾನು ಶಂಕುಸ್ಥಾಪನೆ ಪೂಜೆಯನ್ನು ನಾನು ಮಾಡಿದ್ದೆ. ಅದರ ಗುತ್ತಿಗೆಯನ್ನು ಬಸವರಾಜ್ ತೆಗ್ಗಳ್ಳಿಯವರು ತೆಗೆದುಕೊಂಡಿದ್ದರು. ಅಗ್ರಿಮೆಂಟ್ ಮಾಡಿ ಕೆಲಸ ಪೂಜೆ ಮಾಡುವ ಮೂಲಕ ಯಾವ ಕಾಲಮ್ಗಳ ಪಿಟ್ಟು ಸಹಿತ ಹೊಡೆದಿದ್ದರು, ಕಬ್ಬಿಣ ಸ್ಟೀಲ್ ತೆಗೆದರು, ಅಲ್ಲಿ ತಮ್ಮ ಜಲ್ಲಿ ಸಹಿತೆಗೆ ಸುರಿದಿದ್ದರು. ನಂತರ ಚುನಾವಣೆ ಮಾರ್ಚ್ ತಿಂಗಳಲ್ಲಿ ಪೂಜೆ ಮಾಡಿದೆ. ನಂತರ ಸ್ವಲ್ಪ ಕೆಲಸ ಪ್ರಾರಂಭ ಮಾಡೋದ್ರಲ್ಲಿ ವಿಳಂಬ ಆಗಿರುವುದರಿಂದ 1 ವಾರದಲ್ಲಿ ಇವತ್ತು ಚುನಾವಣೆ ಪ್ರಕ್ರಿಯೆ ನೀತಿ ಸಂಹಿತೆ ಬಂತು. ಆ ಕೆಲಸಕ್ಕೆ ಇವತ್ತು ಪ್ರಾರಂಭ ಮಾಡಲಿಕ್ಕೆ ಆಗಲಿಲ್ಲ ಆಗ ಗುತ್ತಿಗೆದಾರ. ಅದರ ಜೊತೆಯಲ್ಲಿ ಇನ್ನೊಂದು ನಮ್ಮ ಶಿಕ್ಷಕರ ಬಹುದಿನದ ಬೇಡಿಕೆಯಾದ ಶಿಕ್ಷಕರ ಭವನವನ್ನು KBLPS ನಂಬರ್ 2 ಕಲ್ಯಾಣ ನಗರ ಶಾಲೆಯ ಆವರಣದಲ್ಲಿ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅದಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿದ್ದೆ. ಅಂದಂಥ ನಮ್ಮ ಅಶೋಕ್ ಮನಗೂಳಿ ಅವರು ಅದನ್ನು ಬದಲಾವಣೆ ಮಾಡಿ ಕ್ರಿಯಾಯೋಜನೆ ಬದಲಾವಣೆ ಮಾಡಿ ಇದು ಕ್ರಿಯಾಯೋಜನೆ 75 ಲಕ್ಷ ಕ್ರಿಯಾಯೋಜನೆ. ಒಂದರ ಏನು ಹೇಳ್ತಾರೆ, ವೇತನ ಶೇಕಡ 5 ಅನುದಾನದಡಿ ವಿಜಯಪುರ ಜಿಲ್ಲೆಯ ಸಿಂದಗಿ ಪುರಸಭೆ 75 ಲಕ್ಷ ಒಂದರ ಕಾಮಗಾರಿಯ ಬದಲಿಗೆ ಅದೇ ಮೊತ್ತದ 5 ಬದಲಿ ಕಾಮಗಾರಿಗಳನ್ನು ಕೆಳಗಂಡ ಷರತ್ತಿಗೊಳಪಟ್ಟು ಸರ್ಕಾರವು ಅನುಮೋದನೆ ನೀಡಿಸಿದ ಮತ್ತು ಬದಲಾವಣೆ ಮಾಡಿ ಅನುಮೋದನೆ ತಗೋತಾರೆ. ಎಲ್ಲಿ ಬಿರಾದರ್ ಲೇಔಟ್ನಲ್ಲಿ ಇದ್ದಂಥ ಈಜುಗೊಳ್ಳ ನಿರ್ಮಾಣ ಮಾಡಲಿಕ್ಕೆ ನಾನು 75 ಲಕ್ಷ. ಆ 75 ಲಕ್ಷ ರೂಪಾಯಿ ಬದಲಾವಣೆ ಯಾವ ಮಾಡ್ತಾ ಅಂದರೆ, ಮರ್ತೂರು ಬಾಬು ಮನೆಯಿಂದ ರಜಾಕ್ ಸಾಬ್ ಆಳಂದ ಮನೆಯವರೆಗೆ ಬಾಕ್ಸ್ ಕಲ್ವರ್ಟ ನಿರ್ಮಿಸುವುದು, ಇದಕ್ಕೆ 25 ಲಕ್ಷ ರೂಪಾಯಿ. KGS MP ಶಾಲೆಯ ಕಂಪೌಂಡ್ ಅಭಿವೃದ್ಧಿಪಡಿಸುವುದು 15 ಲಕ್ಷ ರೂಪಾಯಿ. ಆಮೇಲೆ ಪೂಜೆ ಮಾಡ್ತಾರೆ. ಯಾಕೆ ಸರ್ಕಾರದ ಖಜಾನೆ ಖಾಲಿ ಆಗಿದೆ? ಬಹುಶಃ ಸರ್ಕಾರದ ಖಜಾನೆಯಲ್ಲಿ ಹಣವಿಲ್ಲ. ನಾನು ತಂದಂಥ ರಸ್ತೆಗಳಿಗೆ ರಸ್ತೆಗಳಿರ್ಬೋದು, ಇವತ್ತು ಮಂಜೂರು ಮಾಡುವಂಥ ರಸ್ತೆಗಳಿಗೆ ನೋಡಿ ಪ್ಯಾಚ್ ವರ್ಕ್ ಮಾಡಲಿಕ್ಕೆ ಇವತ್ತು ಹಣ ಇಲ್ಲ. ಗುಂಡಿ ಮುಚ್ಚಲಿಕ್ಕೆ ಈ ಸರ್ಕಾರದಲ್ಲಿ ಹಣ ಇಲ್ಲ. ಬಹುಶಃ ಹೇಳ್ತೀನಿ, ಇಂಥ ಬಂಧುಗಳಲ್ಲಿ ಇಂಥ ದ್ವಿಮುಖ ನೀತಿಯನ್ನು ಇವತ್ತು ಶಾಸಕರು ಬಿಡಬೇಕು. ಯಾರ್ಯಾರು ಕಾಲದಲ್ಲಿ ಅವತ್ತು ಆಗಿದೆ ಪೂಜೆ ಅವತ್ತು ಸಮಾಗ ಆಗಬೇಕು. ಅಭಿವೃದ್ಧಿಗೆ ತಡೆಯನ್ನು ಹಾಕುವಂಥ ಕೆಲಸ ಇವತ್ತು ಶಾಸಕರು ಮಾಡಿದ್ದಾರೆ. ಇಲ್ಲಿವರೆಗೆ 2 ವರ್ಷದಲ್ಲಿ ಆ ಕಾಮಗಾರಿ ಮುಗಿದಿತ್ತು, ಸಾರ್ವಜನಿಕರ ಬಳಕೆಗೆ ಬರ್ತಿತ್ತು. ಇಂತಹ ಕಾಮಗಾರಿಗೆ ತಡೆ ನೀಡಿ ಅಭಿವೃದ್ಧಿಯ ವೇಗವನ್ನು ತಡೆ ಹಿಡುವಂಥ ಕೆಲಸ ಇವತ್ತು ಅಶೋಕ್ ಮನಗೂಳಿ ಅವರು, ಶಾಸಕರಾದ ಅಶೋಕ್ ಮನಗೂಳಿ ಅವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ನಮ್ಮ ಮಾಧ್ಯಮದ ಮೂಲಕ ಹೇಳ್ತೇನೆ, ಇಂಥದ್ರಲ್ಲಿ ಇವತ್ತು ನಾಳೆ ಶಿಕ್ಷಕರ ಭವನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವ ನೈತಿಕತೆ ಇದೆ ಇವರಿಗೆ ಪ್ರಶ್ನೆಯನ್ನು ಮುಖಾಂತರ ಕೇಳಲು ಬಯಸುತ್ತೆ. ಇವತ್ತು